ಪ್ರದೀಪ್ ಈಶ್ವರ ಬಂದಿದ್ದಕ್ಕೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಬೇಕಂತ ಆಸೆ ಇದೆ ನಮಗೆ. ಬಟ್ ಫಸ್ಟ್ ಟೈಮ್ ಬಂದಿದ್ದಲ್ಲ, ನಮ್ಮೂರಿಗೆ ಒಬ್ಬ ಬಡ ಪ್ರದೀಪ್ ಅಣ್ಣ ನಮಗೆ ಎಂತ MLA ನಮ್ಮೂರಿಗೆ ಬಂದಿಲ್ಲ ಅಂತ ಬಡ ವ್ಯಕ್ತಿ ನಮ್ಮೂರಿಗೆ MLA ಬಂದಿದೆ. ನಮ್ಮೂರಿಗೆ ಬಂದವ್ರೆ, ಅದು ನಮ್ಮ ಮನೆಗೆ ಬಂದವ್ರೆ, ನಮ್ಮೂರಿಗೆ ಬಡವರು ಎಲ್ಲ ಸಮಸ್ಯೆಗಳು ಬಗೆಹರಿಸವ್ರೆ ಅಂತ ವ್ಯಕ್ತಿ ಬರ್ಬೇಕಂತ ನಮ್ಗೆ ಆಸೆ ಕೊಟ್ಟಿದ್ದಾರೆ. ಅದೇ ಅವಲ್ಬೆಟ್ಟ ರಸ್ತೆಯನ್ನ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರೆ, ನಮ್ಮೂರಲ್ಲಿ ವಿಶ್ವಾಸ ಕೊಟ್ಟವ್ರೆ. ಅದೇ ನಮ್ಮೂರಲ್ಲೆಲ್ಲ ಯುವಕರು ಒಂದಾಗಿ ಪ್ರದೀಪನ ಸಪೋರ್ಟ್ ಮಾಡೇ ಮಾಡ್ತಾ ಇದೀವಿ. ಅವ್ರ ಮಾತು ನೂರಾರು ಹೇಳ್ಬೋದು, ಕೆಲಸ ಮಾಡೋ ಕೆಪಾಸಿಟಿ ನಮ್ಮ ಪ್ರದೀಪನಿಗೆ ಇದೆ ಅಂತ ಕೆಪಾಸಿಟಿ ನಮ್ಮ ತೋರಿಸ್ತೀವಿ ಅಂತ ನಾವು ಯುವಕರಲ್ಲಿ ಒಂದು ಒಗ್ಗಟ್ಟಿದೆ ಅಂತ ತೋರಿಸ್ತಾ ಇದೀವಿ. ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಅವ್ರು ಹೇಳೋದಕ್ಕೆ ಅಧಿಕಾರ ಅವ್ರಿಗೆ ಏನ್ ಕೆಲಸ ಮಾಡಿದ್ದಾರೆ ಅಲ್ಲ, ಅಷ್ಟು ಹಳ್ಳಿಯಿಂದ ಡಿಲ್ಲಿ ತನಕ ಅವ್ರದೇ ಇರೋದು. ನಮ್ಮೂರಲ್ಲಿ ಬಿಜೆಪಿ ಅವ್ರಿಬ್ರು ಮೆಂಬರ್ ಆಗವ್ರೆ, ಹಳ್ಳಿಯಿಂದ ಡಿಲ್ಲಿ ತನಕ ಅವ್ರದೇ ಇದೆ. ಬಟ್ ಏನು ಮಾಡಿಲ್ಲ, ಇರೋದು ದುಡ್ಡು ಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಅವ್ರ ಸಂಸಾರ ನೋಡ್ತಾ ಹೊರತು ಹಳ್ಳಿಯಲ್ಲಿ ಬಂದ್ಬಿಟ್ಟು ಒಂದು ಮನೆ ಕಟ್ಸೋದು ಒಂದು ಬಡವನ ಅಭಿಪ್ರಾಯ ಇಲ್ಲ ಅವ್ರಿಗೆ. ಅವ್ರು ದೊಡ್ಡವರಾದ್ರೆ ಸಾಕು. ಅದರಲ್ಲಿ ಮತ್ತೆ ಮನೆ ಲೀಡರ್ ಅಂದ್ಬಿಟ್ಟು ಊರಲ್ಲಿ ಒಂದು 5,000 ಕೊಟ್ಟವ್ರೆ. ಬಟ್ ನಮ್ಮವ್ರಿಲ್ಲ, ನಮ್ಗೆಲ್ಲ ಸಮಾನತೆ, ಊರಲ್ಲೆಲ್ಲ ಒಂದು ಬಡವರು ಇದ್ದೇ ಇರ್ತಾರೆ ಅಂತ ನಮ್ಗೆ ಗೊತ್ತು. ನಮ್ಮ ಯುವ ಶಕ್ತಿ ಒಂದಾಗಿದೆ ಅಂತ ನಮ್ಮ ಒಗ್ಗಟ್ಟಲ್ಲಿ ತೋರಿಸ್ತಾ ಇದೀವಿ ಅವರೂರಲ್ಲಿ. ಅಂಥವ್ರು ನೂರಾರು ಜನ ಬಂದ್ರು, ಕಾನೂನು ಅಂಬೇಡ್ಕರ್ ಮಾಡೋ ಸಂವಿಧಾನ ಮಾಡೋರೆ, ಅದರಲ್ಲಿ ನಾವು ಒಂದಾಗಿದೆ ಅಂತ ನಮ್ಗೆ ಗೊತ್ತಿದೆ. ನಮಗೂ ಯಾರು ಹೇಳ್ತಾರೆ ನಿಮ್ಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದ್ರೆ ನಾವು ಯಾರಿಗೂ ಭಯ ಬೀಳಲ್ಲ. ಯಾಕಂದ್ರೆ ನಮ್ಮ ಕೆಪಾಸಿಟಿ ಅಂತ ತೋರಿಸಿದ್ವಿ. ನಮ್ಮೂರಲ್ಲಿ ನಮ್ಮ ನ್ಯಾಷನಲ್ ಬೂತಲ್ಲಿ ಯಾರು ಬರೋಕ್ಕಾಗಲ್ಲ ಅಂತ ನಮ್ಗೆ ಗೊತ್ತು. ನಮ್ಮ ಯುವಕರೇ ತೋರಿಸಿದ್ವಿ ಅವ್ರಿಗೆ. ಇವತ್ತು ಓಡಾಡ್ತಾವ್ರೆ ಊರಿಗೆ ಮನೆಗೆ. ಬಡವರೆಲ್ಲ ಕೇಳ್ತಾರೆ, ನಮ್ಮ ಅಮ್ಮನೇ ಕೇಳಲ್ಲ, ಇಷ್ಟು ಮೆಂಬರ್ ಆಗಿದೆಯಲ್ಲಪ್ಪ, ನೀನು ಏನು ಮಾಡಿದ್ಯಾ, ಸಿಮೆಂಟ್ ರಸ್ತೆ ಮಾಡ್ತೀನಿ, ಆ ರಸ್ತೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರೆ. ಬಟ್ ಭರವಸೆಯಿಂದ ನಾವು ತೋರಿಸಿದ್ವಿ. ನಾವು ಇವತ್ತು ಹೇಳಿದ್ವಿ, ಪ್ರದೀಪ್ ಅಣ್ಣ ಬಂದ್ರೆ ಅವಲ್ಬೆಟ್ಟ ರಸ್ತೆ ನ್ಯಾಷನಲ್ ಬೂತಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಹೋಗಿಲ್ಲ, ನಾವು ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಕೈಗೆ ಸಿಗೋಬೇಕು, ನಮ್ಮ ಜೊತೆ ಇರೋಂಥ ಭರವಸೆಯನ್ನು ಕೊಟ್ಟಿದಾರಲ್ಲ, ಅದು ಈಡೇರಿಸಿದ್ರೆ ಸಾಕು, ನಮ್ಗೆ ಎಷ್ಟೇ ಸಂತೋಷ ಸಾಕು. ನಮ್ಮೂರಲ್ಲಿ ಯುವಕರು ಒಂದಾಗಿದ್ದೀವಿ, ಅವ್ರು ಸೋಲ್ಸಿ ನಮ್ಮ ಕೆಪಾಸಿಟಿ ನಮ್ಮ ಹತ್ರ ಇದೆ ಅಂತ ತೋರಿಸಿದ್ವಿ ಅಷ್ಟೇ. ಅವ್ರಿಗೆ ಗೊತ್ತಾಗಬೇಕು, ಪಾಪ ಸಮಸ್ಯೆಗಳು ಇದ್ದೇ ಇರ್ತದೆ, ಅವ್ರ ಸಮಸ್ಯೆಗೆ ಬೇರೆ ಇರ್ತದೆ. ಬಟ್ ಅವ್ರೇನು ನಾವು ಹೇಳ್ಕೊಳಕ್ಕಾಗಲ್ಲ, ನಮ್ಮ ಸಮಸ್ಯೆ ಇದ್ದೇ ಇದ್ದಿರ್ತದೆ. ಏನೋ ಅಂಗಡಿ ಇದು ಸ್ಕೂಲ್ ಇದೆ, ಅದೇನೋ ಪ್ರಾಬ್ಲಮ್ ಇದೆ ಅಂತ ಹೋಗವ್ರೆ. ಬಟ್ ಅವ್ರು ಏನೋ ಒಪ್ಕೊಂಡಿರ್ತಾರೆ. ಬಟ್ ಅದರಿಂದ ನಾವು ಏನಿಲ್ಲ. ಬಟ್ ಅವ್ರವ್ರು ಇಲ್ಲಿ ಮತ್ತು ಜಾತಿ ರಾಜಕೀಯ ಬೇಡ, ನಮ್ಕ ಎಲ್ಲ ಸಮಾನತೆ ಇರ್ಬೇಕಂತ ನಾವು ಆಸೆ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆದ್ರೆ సాకు నమ్మక కాలు వెళ్ళిపోయా ఇప్పుడు మీరు మక్షిని వచ్చారు కదా వెనకటి కాలం ముసలి ఊరు చేరు మాకేం సౌకర్యం చేసిండ్లే. మేము గట్లా పుట్టిండేదే, మాకేమి తెలుస్తా ఉండలేదు. ఆట వచ్చిందంతా మడ్డాలు తినేవాళ్ళు అయిపోయారు. మాకేం చేసినారు? ఒక రోడ్ ఉందా, ఒక అంగడి ఉందా, ఒక ఆసుపత్రి ఉందా, ఒక బస్సు ఉందా సరిగా, ఇంకోటి ఉందా, మరొకటి ఉందా, మొత్తం ఉందా? మేము ఎట్లా బతికేది గట్లా? మేము మాకు ఒక ఆసుపత్రి ఉంటుందే, ఒక ఓటేసేదే, ఒక ఓటేసేదే. ఓటేసి మీరు గెలిపించుకొని మంచాల మీద, అంతస్తుల మీద, మేడల మీద, శిఖరాల మీద గొప్పలుగా ఉంటే మేమేం కావాలా? పేదసారి గట్లా ఏం కావాలా? మా ఓటు అంతా మీరంతా మా ఓటు మీరు తీసుకుంటారా? మీరు బాగుంటారు మంచాల మీద, కుర్జీల మీద, డీల్ మీద. మేమేం కావాలి గట్లా? బిడ్డ పాప కాయలు ఇంకోటి ఒక బస్సు ఉందా సరిగా, ఒక రోడ్ ఉందా సరిగా, మా ఊరికి ఒక లైట్ ఉందా? ఏం ఉపయోగమా? ఎవరో కోట్ల గుండాలు ఉండుకోండి. రెండు పక్షాలు ఉండింది. రెండు పక్షాల్లో మేము ఎంతో బాగుంటుమే. ఇవన్నీ పువ్వు అంట, పత్రం అంట, గీజ అన్ని కలిసి మేము గచ్చేడిపోతుంది. 4 కేజీలు బియ్యం మేము ఎన్నాళ్ళు తినాలా? 10 జనం ఉంటారు ఒక ఇంట్లో, 5 జనం ఉంటారా, ఒక ఇంట్లో 20 జనం ఉంటారా, ఒక ఇంట్లో ఇంకా జాస్తి ఉంటారా? మీ బిడ్డలందరూ మీ కుటుంబం అంతా 4 కేజీలు బియ్యం మేము ఎట్లా తినేది? బిడ్డలు చెట్లు మేము సాకేదే. మేము అంటే ఏమనుకోండారు మీరు? ఏమనుకోండారు మీరు? ఓటు అంటే ఏమనుకోండారు మీరు? ఊరికే అంత ఇది చేద్దాం. అత ధర్మాతం ఇచ్చింది మాకు పొద్దానికి, మాకు ఈయన వద్దండ. మా ఊరికి కెపాసిటీ తేవాల అంతే. మాకు ఏమి ఇవ్వద్దండ, మా ఊరికి కెపాసిటీ. ఈ కిత్త కాంగ్రెస్ కు ఓటు నాకు వచ్చింది ಮಡಿಯಲ್ಲ ನಮ್ಗೆ ಏನು ರೂಪಾಯಿ ಏನ್ ಮಾಡಿಲ್ಲ ಸರ್. ನಾನು ಕೊಡ್ಸಿದ್ದ ಮಾಡಿಲ್ಲ. ಫಸ್ಟ್ ಕಾಂಗ್ರೆಸ್ ಇದ್ದ, ಹೌದಾ ಸರ್? ಇದ್ದ ಫಸ್ಟ್ ಒಂದ್ಸತಿ ಈಗ ಗೆದ್ದಿದ್ದ, ತಿರ್ಗಾ 2ನೇ ಸತಿ ಗೆದ್ದ, ತಿರ್ಗಿ ಬಿಜೆಪಿ ಹೊರಟದ. ಅಲ್ಲಿ ನ್ಯೂಸ್ಗೆ ನಮ್ಮ ರೈತರಿಗೆ ಏನು ಸೌಕರ್ಯ ಮಾಡಿಲ್ಲ. ಬಿಜೆಪಿ ಅಷ್ಟಾಗೈತೆ. ಇವ್ರು ಕಾಂಗ್ರೆಸ್ ಅಂದ್ರೆ ನಾನು ಫಸ್ಟ್ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್. ನಾವು ಊರಿಗೆಲ್ಲ ಇರ್ತೀನಿ ಸರ್, ಇದ್ದೀನಿ. ಓಟಾ ಹೇಳ್ತೀನಿ, ಓದ್ಬೇಕು ನಮ್ಗೆ. ಬೂತ್ನಾಗ ಓದ್ಬೇಕಲ್ಲ ಸರ್. ಗೆಲ್ಸಕ್ಕೆ నేను నీతో అడిగేది ఎవరు కాలు పట్టుకుంటాను ఓటు పెరకల్లా మా బూత్లో ఓటు కావాలి మంచి మాకు కావాలి కదా సార్. ఓటు వేపిస్తాను. నా పేరు ముత్తప్ప. ప్రపంచంగా ఇప్పుడు కానిలే నా పేరు ఇస్తాను. నన్ను ఏం చేస్తారు ఎవరు కానీ? నాకేమన్నా బుక్కడి చూడాల, నా దగ్గర సగం వేసి చూడాలా కదా. నాకేం బీజేపీ నాకేం చేయలేదు. కాంగ్రెస్ వాడు మా తాతగారు కాంగ్రెస్ ఇప్పుడు చెప్తాను. కాంగ్రెస్ వాడు ఇప్పుడు ఓట్లు కాంగ్రెస్ పెడతాను. అది సార్.
ಕರ್ನಾಟಕ ಗ್ರಾಮಸ್ಥಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಮಾಡೇ ಇಲ್ಲ. ಇಷ್ಟು ಮೆಂಬರ್ ಇಬ್ಬರು ಇದ್ದಾರೆ, ನಮ್ಮೂರಲ್ಲಿ ಯಾರು ಮೆಂಬರ್ ಇಲ್ಲ, ಆಗೋದಿಲ್ಲ ಅವ್ರ ಕೈಯಲ್ಲಿ. ಅದೇ ಸಾವಲ್ ಬೆಟ್ಟ ರಸ್ತೆ ಮಾಡ್ತೀನಿ ಅಂದ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಹೊರಟೋಗವ್ರೆ. ಇವತ್ತು ಬಂದ್ರೆ ಅಲ್ಲಿಂದ ಬಿದ್ದೋಗ್ತಾರೆ ಯಾರನ್ನ ಅಲ್ಲಿ. ಇದು ಒಂದು ಆವಲ್ ಬೆಟ್ಟ ಒಂದು ದೇವಸ್ಥಾನ ಅಂದ್ರೆ ದೈವನಿಂದ ದೇವಸ್ಥಾನ. ನಮ್ಗೆ ಏನಂತ ಹೇಳಿದ್ರೆ ಗೊತ್ತಾ ಪ್ರದೀಪಣ್ಣ, ಇದನ್ನ ಟೂರಿಸ್ಟ್ ಪ್ಲೇಸ್ ಮಾಡ್ತೀನಿ ಅಂತ ಹೇಳವ್ರೆ. ಅದು ಗೆದ್ರೆ ಬಂದೇ ಬರ್ತೀನಿ ಅಂತ ನಾವು ಒಪ್ಕೊಂಡಿದೀವಿ. ನಮ್ಮ ಊರು ಏನೋ ಅಭಿವೃದ್ಧಿ ಆದ್ರೆ ನಮಗೂ ಒಂದು ಸಂತೋಷನೇ. ಇಂಥವ್ರೆಲ್ಲ ನಮ್ಮನ್ನ ಮುಂದೆ ಕಳ್ಸವ್ರೆ. ಇವರೆಲ್ಲ ಹೆಂಗಸರೆಲ್ಲ ನಮ್ಮ ಮುಂದೆ ಕಳಿಸ್ಬಿಟ್ಟು ನೀರು MINLಗೆ ಇದಿದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಕ್ಕೆ ಇವತ್ತು ಮೂಲಭೂತ ಸೌಕರ್ಯ ಮಾಡ್ಬೇಕಂತ ಆಸೆಯಿಂದ ನಿಂತಿದ್ದೀವಿ. ಇದಕ್ಕೆ ನಾವು ಎಷ್ಟೋ ನಿಮ್ಮಿಂದ ಹೃತ್ಪೂರ್ವಕ ಕೇಳ್ಕೊತಾ ಇದೀವಿ.